ಈಗ್ಲೂ ನಿಮ್ ಹತ್ರ 6 ತಿಂಗಳ ಸಮಯ ಇದೆ. ಒಂದ್ ವೇಳೆ ಈ 6 ತಿಂಗಳಲ್ಲಿ ನಿಮ್ಗೆ ಡಿಸಿಷನ್ ಚೇಂಜ್ ಮಾಡ್ಬೇಕು ಅನ್ಸಿದ್ರೆ ಚೇಂಜ್ ಮಾಡಬಹುದು. ನಾನ್ ನನ್ನ ನಿರ್ಧಾರನ ಬದಲಾಯಿಸಲ್ಲ. ಹಾಗೆ ಇವರು ಬದಲಾಯಿಸದೇ ಇದ್ರೆ ಒಳ್ಳೇದು. ಹರೇ ಕೃಷ್ಣ ಮೇಡಮ್. ಥ್ಯಾಂಕ್ ಯು. ಲಾಸ್ಟ್ ಇಯರ್ ನನ್ನ ಫ್ರೆಂಡ್ ಒಬ್ಬಂದು ಡಿವೋರ್ಸ್ ಆಗ್ತಾ ಇತ್ತು. ಅವನು ನನಗೆ ಹೇಳ್ತಿದ್ದ ತುಂಬ ವಿಚಿತ್ರ ಅನ್ನಿಸ್ತಿದೆ ಅಂತ. ಆದರೆ ನಾನು ಅವನಿಗೆ ಹೇಳಿದೆ ಇಟ್ಸ್ ನೋ ಬಿಗ್ ಡೀಲ್ ಅಂತ. ಆದರೆ ಇವತ್ತು ಗೊತ್ತಾಗ್ತಿದೆ ಇಟ್ಸ್ ವೆರಿ ಬಿಗ್ ಡೀಲ್. ಬೇರೆ ಆಗೋದ್ರ ಬಗ್ಗೆ ಯೋಚಿಸೋದು, ಹೇಳೋದು, ಮಾಡೋದು ತುಂಬ ಈಸಿನೇ. ಆದರೆ ಯಾವಾಗ ನಮಗೆ ಗೊತ್ತಾಗುತ್ತಲ್ವ ಒಂದು ಪೇಪರ್ ಮೇಲೆ ಸೈನ್ ಮಾಡೋದ್ರಿಂದ ನಮ್ಮ ಇಷ್ಟು ವರ್ಷದ ಸಂಬಂಧ ಮುಗಿದು ಹೋಗುತ್ತೆ ಅಂತ, ಆಗ ಕೈಯೇ ಓಡೋದಿಲ್ಲ. ಆದರೆ ಈಗ ಸಿಗ್ನೇಚರ್ಸ್ ಮಾಡಾಗಿದೆ. ಮತ್ತೀಗ ಸಂಬಂಧ ಮುಗ್ದು ಹೋಗ್ತಿದೆ ಅನ್ನುವಾಗ ನಾನೊಂದು ಮಾತು ಹೇಳಬೇಕು. ಐ ಆಮ್ ಸಾರಿ. ನಿನಗೆ ಇಷ್ಟೊಂದು ದುಃಖ ಕೊಟ್ಟಿದ್ದಕ್ಕೆ ಐ ಆಮ್ ಸಾರಿ. ಕಾವ್ಯನ್ ಜೊತೆ ಸಂಬಂಧ ಬೆಳೆಸಿದ್ರಿಂದ ಹಿಡಿದು ನಿನ್ನ ಮೆಂಟಲಿ ಅನ್ಸ್ಟೇಬಲ್ ಅಂತ ಹೇಳಿದ್ದಕ್ಕೆ ಐ ಆಮ್ ಸಾರಿ. ನನ್ನ ಕ್ಷಮಿಸ್ತೀಯಾ? ನೀವು ನನಗೆ ಬಿಡುಗಡೆ ಕೊಟ್ಬಿಡಿ. ನಾನು ನಿಮ್ಮನ್ನ ಕ್ಷಮಿಸಿದ್ದೀನಿ ಅಂತ ಭಾವಿಸಿಕೊಡಿ. ಅಪ್ಪ ಸರಿಯಾಗಿ ಹೇಳ್ತಿದ್ರು. ನಿನ್ನ ಮನಸ್ಸು ನೋಯಿಸಿ ನಾನು ಯಾವತ್ತೂ ಖುಷಿಯಾಗಿರೋಕ್ಕಾಗಲ್ಲ. ಎಲ್ಲಿವರೆಗೂ ನೀನ್ ಜೊತೆಲಿದ್ಯೋ ನನ್ನ ಹತ್ರ ಎಲ್ಲ ಇತ್ತು. ನಗನಗ್ತಾ ಇರೋ ಪರಿವಾರ, ಹೆಸರು, ಕೆಲಸ, ನೆಮ್ಮದಿ, ಸುಖ. ನಿನ್ನಿಂದ ದೂರ ಆಗಿದ ತಕ್ಷಣ ಎಲ್ಲದೂ ಹೊರಟು ಹೋಯ್ತು. ನೀನ್ ನನಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದೆ, ಆವಾಗ ನನಗೆಲ್ಲ ಒಳ್ಳೇದಾಗ್ತಾ ಇತ್ತು. ನೀನ್ ದಿನ ಬೆಳಿಗ್ಗೆ ಎದ್ದು ಬಂದು ನನ್ನ ಕಾಲಿಗೆ ದೃಷ್ಟಿ ಬೊಟ್ಟಿಡ್ತಾ ಇರುವಾಗ ಎಲ್ಲ ಗಂಡಾಂತರದಿಂದ ಬಚಾವಾಗ್ತಿದ್ದೆ. ನೀನ್ ನನಗೋಸ್ಕರ ಅಡುಗೆ ಮಾಡ್ತಿರುವಾಗ ನಾನಿದ್ದೆ. ಯಾವಾಗ್ಲೂ ಇದ್ದೆ. ಆದ್ರೆ ನೀವಿರ್ಲಿಲ್ಲ. ನೀವು ನನ್ನ ಜೊತೆ ಇದ್ದು ಸಹ ಕಾವ್ಯ ಜೊತೆ ಇದ್ರಿ. ಹಾಗೆ ಈಗ ನೀವು ಕಾವ್ಯ ಜೊತೆ ಇರೋವಾಗ ನನ್ನ ಜೊತೆ ಇರೋ ಮಾತಾಡಬೇಡಿ. ಆ ಮಾತುಗಳೆಲ್ಲ ಈಗ ಮುಗ್ದು ಹೋಗಿದೆ. ಅದ್ರ ನೆನಪುಗಳಿದೆಯಲ್ಲ, ನಿಮಗ್ ನನ್ನ ನೆನಪಿನ ಮೇಲೂ ಅಧಿಕಾರ ಇಲ್ಲ. ಹಾಗೆ ನೀವು ನನಗೆ ಸೋರಿ ಕೇಳಿದ್ದು ನಾನು ನಿಮಗೆ ಶಾಪ ಹಾಕ್ಬಿಡ್ತೀನಿ ಅಂತಾಗಿದ್ರೆ ನೀವು ಹೆದರಬೇಡಿ. ನಾನು ಯಾವತ್ತೂ ನಿಮಗೆ ಕೆಟ್ಟದ್ದನ್ನು ಬಯಸಿಲ್ಲ, ಬಯಸೋದೂ ಇಲ್ಲ. ದೇವ್ರ ದಯೆಯಿಂದ ನೀವು ಮತ್ತೆ ಕಾವ್ಯ ಸಂತೋಷವಾಗಿರಿ. ಮೊದಲು ನನ್ನ ಮನಸ್ಸಲ್ಲಿ ನಿಮ್ಮ ಮೇಲೆ ಪ್ರೀತಿ ಇತ್ತು, ಆಮೇಲೆ ಕೋಪ. ಮತ್ತೀಗ
ಈಗೇನೂ ಇಲ್ಲ. ಬದುಕು ಎಲ್ರಿಗೂ ಎರಡನೇ ಅವಕಾಶ ಕೊಡಲ್ಲ, ನಮಗ್ ಕೊಟ್ಟಿದೆ. ಈಗ ನೀವು ಕಾವ್ಯಕ್ಕೋಸ್ಕರ ಬದುಕೋದನ್ನ ಕಲೀರಿ, ಹಾಗೆ ನಾನು ನನಗೋಸ್ಕರ ಬದುಕೋದನ್ನ ಕಲಿತೀನಿ. ಈ ಅವಕಾಶ ಕೈಜಾರ್ ಹೋಗಕ್ ಬಿಡ್ಬೇಡಿ. ಸಮಯಗಳ ಸೀಮೆಯಲ್ಲಿ ನಾವಿಕನು ಆದೆ ನಾನು, ನೆನಪುಗಳ ಬಾಗಿಲಿಗೆ ಬೀಗವನು ಹಾಕಲೇನು. ನಡೆಸಿದ ಕೈ ಬೆರಳು, ನುಡಿಸಿದ ಸಾಲುಗಳು, ಉಳಿದಿರೋ ಗಾಯಗಳು, ಸಹಚರ ಜೀವಗಳು ಜೊತೆಯಲೇ ಬರುವವು ಕಾಣೆ. ಸಮಯವೇ 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 ನೀ ಕಠಿಣವೇ. ಗಗನದ ಪಂಜರದಿ ಹಕ್ಕಿ ಸಿಲುಕಿದೆ, ಪರಿಧಿಯ ಒಳಗೆ ಸುತ್ತಿ ಗಿರಕಿ ಹೊಡೆದಿದೆ. ತಿಳಿಯದು ಎಲ್ಲೆಂದು ಆಗಮ್ಯ, ಕರೆದಿದೆ ಕೈ ಬೀಸುತ್ತ ಮುಂದೇನೋ ಶೂನ್ಯ. ಬರುತ್ತಿದೆ ಬೆಂಕಿ ಬೆವರೇರಿ, ಬಿಡುಗಡೆ ಬೇಡೋ ಸಂಚಾರಿ. ತಂಪಿದೆಯೇ ನಾ ನಡೆವ ದಾರಿ. ಸಮಯವೇ 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 ಸಮಯವೇ. ಎಲ್ಲ ಸರಿ ಹೋಗುತ್ತೆ ಅನು, ಎಲ್ಲ ಸರಿ ಹೋಗುತ್ತೆ. ಇದೆಲ್ಲ ಯಾವಾಗ ಸರಿ ಹೋಗುತ್ತೆ? ಸರಿ ಹೋಗುತ್ತೋ ಇಲ್ಲ ಜೀವನ ಎಷ್ಟು ಚಂದನೋ, ನೆನಪಿಗೂ ಒಂದು ನಾನು. ನನಗೀಗ ಹೊಸಬ ನಾನು.